ಚೆನ್ನಾಗಿ ಕಾಣ್ತಿದ್ಯಾ? ಅದು ರೋಡಲ್ಲಿ ಜಲ್ಲಿ. हाय गाइस, अस्सलाम वालेकुम, वेलकम टू माय न्यू व्लॉग। तो आज का व्लॉग कुछ अलग ही था। मैं एक ही सोच को हूँ, मेरे फ्रेंड्स के ऊपर प्रैंक करेंगे अगर को मेरी शादी के बारे में देखेंगे। चलो वो प्लान वर्क करता है कि नहीं कर को। चलो करंटली मैं अब कॉलेज में हूँ, कॉलेज को आको हूँ। चलो जाएंगे, अभी नाको नहीं है, अभी 9:30 से क्लास स्टार्ट होती है। तो चलो जी देखो मैं चप्पल पिट को हूँ हरिणी को लेकर को उन्हें 9:30 को आती हूँ बोल 9:30 को आती हूँ बोल को है। देख कब्बा जी की एग्जैक्ट 9:30 कुछ नहीं आती है, कम सरस आती है। ठीक है गाइस, प्रैंक किसको असर करता कर को मानती कि नहीं मानती कि क्या कि मालूम नहीं। पूछ को उनको बोल को उनको रिएक्शन दिखेंगे कैसा होता उनका कर को। चलो आई एम सो एक्साइटेड टू सी their reactions. ಮೇಲೆ ಹೋಗ್ತಿದ್ದೀವಿ ಕ್ಲಾಸಿಗೆ. ಕ್ಲಾಸಿಗೆ ಬಂದು ಅಟೆಂಡೆನ್ಸ್ ಹಾಕ್ತಿದ್ದೀನಿ. ಇದಕ್ಕೋಸ್ಕರ ಬರೋದು, ಅಟೆಂಡೆನ್ಸಿಗೋಸ್ಕರನೇ ಬರೋದು ನಾವು ಎಲ್ಲ. ನೋಡಿ ನಂದು ಇಲ್ಲಿದೆ, ಇಲ್ಲಿ 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 ಆಗ್ದೇನೆ ನೀನು ಅಟೆಂಡೆನ್ಸು ಯಾಕೆ ಹಿಂಗಾಡ್ತೀಯ ಒಳ್ಳೆ ಏನ್ ಗೊತ್ತಾ, ನಾನು ಒಂದು ಫ್ರೆಂಡ್ಸ್ ಜೊತೆ ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ನೀವೇನು ಹೇಳ್ಬಾರ್ದು. ಏನ್ ಗೊತ್ತಾ, ನಂದು ಈ ವೀಕ್ ನಲ್ಲಿ ಮದುವೆ ಅಂತ ಹೇಳ್ತೀನಿ ಆಯ್ತಾ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ನೀನ್ ನನ್ನ ಹೆಲ್ಪ್ ಮಾಡ್ಬೇಕು, ನೀವೇನು ಹೇಳ್ಬಾರ್ದು, ನಗ್ಬಾರ್ದು, ಏನ್ ಹೇಳ್ಬಾರ್ದು. ಇದಂದ್ರೆ ಫ್ಲಾಪ್ ಆಗುತ್ತೆ ನಮ್ ಪ್ಲಾನ್ ಆಯ್ತಾ. ಓಕೆ ಗೈಸ್, ನೋಡೋಣ ರಿಯಾಕ್ಷನ್ ಎಲ್ಲಾರ್ದು. ಇವಾಗ ಏನು ಹೇಳ್ತೀಯಾ? ಏನಂತ ಕನ್ಸಿರೋದು ಮದುವೆ ಅಂತೆ 1 ವೀಕಲ್ಲಿ ಅಂತ ಹೇಳ್ತೀನಿ, ಸರಿನಾ? ಒಂಥರ ಶಾಕಿಂಗ್ ನ್ಯೂಸ್ ಥರ ಇರಬೇಕು ಆಯ್ತಾ, ಹಂಗೆ ಹೇಳ್ಬೇಕು. ನಡೀಪ ಅವ್ರಿಗೆ ನೋಡಿ ಓಡಿ ಹೋಗ್ತಾವಳೆ. ಇಬ್ರು ಮಾಸ್ಕ್ ತಂದ್ಬಿಟ್ಟವ್ರೆ, ಮಾಸ್ಕ್ ಬರೀ ತಂದ್ಬಿಟ್ಟಿದ್ಯಾ? ನಿಜ ಅಲ್ವೇನೆ? ನಿಜ, ನನ್ನ ಮದುವೆ ಕಣೆ, ಪ್ರಾಮಿಸು. ನೆಕ್ಸ್ಟ್ ವೀಕಲ್ಲಿ ನಿಜ. ನಮ್ಮ ಅಜ್ಜಿದು ಇದು ಹೆಲ್ತ್ ಸ್ವಲ್ಪ ಇಶ್ಯೂ ಇದೆ, ಅದಕ್ಕೆ ನೆಕ್ಸ್ಟ್ ವೀಕು ಬರ್ತೀಯಾ? ನೀನಿಗೆ ನನ್ನ ಫ್ರೆಂಡ್ಶಿಪ್ ಬೇಕಂದ್ರೆ ಇಂಟರ್ನ್ಶಿಪ್ ಬಿಟ್ಟು ನನ್ನ ಮದುವೆಗೆ ಬರಬೇಕು. ಬರ್ತೀಯಾ? ಬರ್ತೀಯಾ? ಇಂಟರ್ನ್ಶಿಪ್ ಬಿಟ್ಟು ಬರ್ತೀನಿ, ನೋಡೋಣ. ಬಿರಿಯಾನಿ ಕಬಾಬ್ ಬಿರಿಯಾನಿ ಕಬಾಬ್ ಬೇಕಾ? ಬರ್ತೀಯಾ? ಬರ್ಲಿಲ್ಲ ಅಂದ್ರೆ ಬರ್ತೀನಿ, ಅಂದಮೇಲೆ ಬರ್ತೀನಿ. ಬರ್ಲಿಲ್ಲ ಅಂದ್ರೆ ಏನ್ ಗಿಫ್ಟ್ ತರ್ತೀಯ ನನಗೆ? ಏನ್ ತರಿಸ್ಬೇಕು? ವೆಡ್ಡಿಂಗ್ ಕಾರ್ಡ್ ಇನ್ನ ಹಾಕಿದೀವಿ ಮಾಡಕ್ಕೆ. ಎಲ್ಲಿ ಅಪ್ಪ ಹತ್ರ ಇದೆ, ಅದು ಕಳ್ಸ್ಕೊತೀನಿ. ಅಪ್ಪ ಇಲ್ಲ, ಊರಿಗೆ ಹೋಗೋರೆ. ನಿಜಲ್ಲೇ ಬರ್ತೀಯ ಬರಲ್ವಾ? 2 ದಿವಸ ಮುಂಚೆನೆ ಬಾ, 2 ದಿವಸ ಮುಂಚೆನೆ ಬಾ ಆಯ್ತಾ? ನೀನು ಬರ್ತೀಯನೆ? ಬಿರಿಯಾನಿ ಕಬಾಬು ಆಯ್ತು. ಸುಮ್ಮನೆ ಏನು ಬರೋಕ್ಕಾಗಲ್ಲ, ತಿನ್ಕೊಂಡೇ ಹೋಗ್ಬೇಕು. ಬರ್ತೀಯಾ? ನೀನು ಅಳ್ತೀಯಾ ನಾನು ಹೋದ್ರೆ? ಹೇಳ, ಯಾಕೆ ಖುಷಿ ಆಗ್ತೀಯಾ? ಬರೀ ತಿನ್ನಕ್ ಬಾ. ಗೊತ್ತಿಲ್ಲ, ನೆಕ್ಸ್ಟ್ ವೀಕ್ ಮದುವೆ ಅಂತವಳೆ ನೋಡಿ. ನೀವು ಬರ್ರಿ ಎಲ್ಲ. ಕೇಳಿ ಇವಳಿಗೆ ಹೇಳ್ದೆ ಮದುವೆನೇ ಉಳ್ದು ನೆಕ್ಸ್ಟ್ ವೀಕ್. ವೆಡ್ಡಿಂಗ್ ಕಾರ್ಡ್ ಕೂಡ ತೋರಿಸಿಲ್ಲ ಹರಿಣಿ, ವಾಚಿಂಗ್ ತಂದಿಲ್ಲ. ನೆಕ್ಸ್ಟ್ ವೀಕ್ ಮದುವೆ ಅಂತ ಉಳ್ದು ಹರಿಣಿ, ಮೈ ವೆಡ್ಡಿಂಗ್ ನೆಕ್ಸ್ಟ್ ವೀಕ್. ನಿಜಲೇ ಹರಿಣಿ? ಓಯ್, ನೆಕ್ಸ್ಟ್ ವೀಕ್ ನನ್ನ ಮದುವೆ ಬಾ. ಇಲ್ಲ, ನೆಕ್ಸ್ಟ್ ವೀಕ್ ನನ್ನ ಮದುವೆ ಕಡೆ.
ಏನಾಯ್ತು ನಿನಗೇನು ಅನಿಸ್ತಿಲ್ವಾ? ಮದುವೆ ಮಾಡಿಕೊಂಡು ಹ್ಮ್. ಚೆನ್ನಾಗಿ ಇರು. ಹಾ. ನನಗೆ ಮದುವೆಗೆ 2 ಜೊತೆ ಡ್ರೆಸ್ ಕೊಡಿಸು. 2 ಜೊತೆ ಡ್ರೆಸ್ ಕೊಡಿಸು. ಹಾ. ದುಬೈಯಿಂದ ನನಗೆ ಒಂಚೂರು ಚೆನ್ನಾಗಿ ಸೆಟ್ ತಗೋಬ. ಯಾವ ಸೆಟ್ಟು? ಮೇಕಪ್ ಸೆಟ್ ಅಲ್ಲ, ಜ್ಯುವೆಲರಿ ಸೆಟ್ ಚೆನ್ನಾಗಿರೋದು. ಗೋಲ್ಡನ್ ಕೇಳಲ್ಲ, ಸಿಲ್ವರ್ ಕೊಟ್ಟರೆ ಸಾಕು. ಗೋಲ್ಡ್ ಬೇಡ, ನಾರ್ಮಲ್ ಇದ್ರದ್ದು ತಗೋಬ. ಏನಾಗಿರೋದು ಉಮಾಗೋಲ್ಡು. ಉಮ್ಮಗೋಲ್ಡೆ ತಗೋಬ. ಚೆನ್ನಾಗಿ ಡ್ರೆಸ್ಸಿಂಗ್ ಮ್ಯಾಚ್ ಆಗೋದು. ನಿಮ್ಮ ಮದುವೆಗೆ ಬೇಡ, ಓಕೆನಾ? ಹಾಂ ಹಾಂ. ಏನು ಇಂಡಿಯಾದಲ್ಲಿ ಡ್ರೆಸ್ಸಸ್ ಸಿಗಲ್ವಾ? ದುಬೈನಲ್ಲೇ ಡ್ರೆಸ್ಸಸ್ ಸಿಗೋದಾ? ಹಾಂ, ಚೆನ್ನಾಗಿದೆ. ಫಿಟ್ ಚೆಕ್, ಔಟ್ಫಿಟ್ ಚೆಕ್. ನನ್ನ ಮದುವೆ ಆಗೋದ್ರೆ ನೀನು ಅಳಲ್ವಾ? ನಾನೇ ಕಳ್ಳಿ ನಾನು ಹೋಗ್ತೀನಲ್ಲ ಅಷ್ಟು ದೂರ. ಅವಾಗವಾಗ ಏನಿಲ್ಲ, ಬರಲ್ಲ. ಸದ್ಯ ಓದ್ಲಲ್ಲ ಹೆಂಗೋ ಸುಮ್ಮನೆ ಬ್ಲಾಗ್ ಅಂತ ಅಂದ್ಬಿಟ್ಟು ತಲೆ ತಿಂತಾರೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನನಗೂ ಸಪೋರ್ಟ್ ಮಾಡಿ. ಆಯ್ತು ಆಯ್ತು, ಸಪೋರ್ಟ್ ಮಾಡ್ರಿ ಗೈಸ್. ಫ್ಯೂಚರ್ ವ್ಲಾಗರ್ ಇವಳು. ಟ್ಯಾಗ್ ಮಾಡಿ ಸ್ನ್ಯಾಪಲ್ಲಿ. ಆಯ್ತು, ಸ್ನ್ಯಾಪರ್ ಎಲ್ಲರೂ ಮಾಡ್ತಾರೆ ಗೊತ್ತಾ, ನಾನ್ ವ್ಲಾಗರ್ಸ್. ಈಗ ವಾಚಿಂಗ್ ವಾಚಿಂಗ್ಗೆ ಬೇಕಾ? ಚೆನ್ನಾಗಾಯ್ತು ಬಿಡು. ಚೆನ್ನಾಗಿ ಕಾಣ್ತಿದ್ದೀರಾ? ಚೆನ್ನಾಗಿ ಕಾಣ್ತಿದ್ಯಾ? ಅದು ರೋಡಲ್ಲಿ ಜಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ? ಏನು ತಿಂದೆ? ತಿಂಡಿ? ಹಾಂ, ತಿಂಡಿ ಏನು ಮಾಡಿದೆ? ಪೊಮೊಗ್ರಾನೇಟು. ತಿಂಡಿ ಏನು ಮಾಡಿದೆ ಅಂದರೆ ಪೊಮೊಗ್ರಾನೇಟ್ ಅಂತೆ. ಪುಳಿಯೋಗ್ರೆನಾ? ಫ್ರೂಟ್ಸ್ ತಿಂತೀಯಾ? ಫ್ರೂಟ್ಸ್ ತಿಂತೀಯೇನೆ? ಫ್ರೂಟ್ಸ್ ತಿಂತೀಯೇನೆ? ತಿಂದ್ಬಾರೆ, ತಿನ್ಸ್ಬೇಕಾ ನಿನಗೆ? ಬೇಡ, ತೆಗ್ದಿಟ್ಟು ತಿನ್ಸ್ಬೇಕಾ? ಹೇಳ್ದೆ ತಾನೇ ಅವಳು ಬ್ರಾಹ್ಮಿನ್ಸು ಏನು ತಿನ್ನಲ್ಲ ಅಂತ. ಬ್ರಾಹ್ಮಿಣ್ಸಾ ನೀನು? ಮತ್ತೆ ನಾನ್ ವೆಜ್ ಅಂದಲ್ಲೇ. ನಾನೆಲ್ಲ ಮತ್ತೆ ಕಮ್ಮಾಸ. ಗೈಸ್, ನಾವು ಪ್ರ್ಯಾಂಕ್ ಮಾಡಿ ಬಂದ್ವಿ ಕ್ಲಾಸಿಗೆ. ಅವ್ರದ್ದೇನು ರಿಯಾಕ್ಷನ್ ಇರಲಿಲ್ಲ ಅಲ್ವೇನೆ? ಏನು ರಿಯಾಕ್ಷನ್ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ನನಗೆ ಬೇಗ ಮದುವೆ ಆಗಲ್ಲ ಅಂತ. ಅದಕ್ಕೆ ಏನೂ ರಿಯಾಕ್ಷನ್ ಕೊಟ್ಟಿಲ್ಲ. ಎಲ್ಲರೂ ಫಸ್ಟು ಕಳ್ಸೋದ್ರಲ್ಲ ಅವರೇ ನನಗೆ. ನೋಡೋಣ. तो गाइस अब लंच का टाइम, लंच कर रही अम्मी. हाँ, मुझे पनीर पुलाव भी थी, देखो हुई लंच खा रही. A few moments later. गाइस, ಇವತ್ತು ನಮ್ಮನ್ನೆಲ್ಲ ಊಟ ಆಯಿತು. ಇವ್ರು ನಮ್ಮ ಲ್ಯಾಬಿಗೆ ಬಂದವ್ರೆ ತಿನ್ನೋಕ್ಕೆ. ಏನು ತಿಂತಿದ್ದೀರಾ ಕಲ್ಪನಾ? ಹಾಸ್ಟೆಲ್ ಹುಡುಗಿ. ಹಾಂ, ಪುಳಿಯೋಗರೆ ತಿಂತವಳೆ. ಹಾಸ್ಟೆಲ್ ಪುಳಿಯೋಗರೆ ಹೆಂಗಿದೆ? ಚೆನ್ನಾಗಿದೆಯಾ? ನೋಡಿ ಗೈಸ್, ನಮ್ಮ ಹರಿಣಿ ಬಾಕ್ಸ್ ಇಟ್ಟೋಗಳೆ ನೋಡ್ಕೊಡಿ ಅಂತ ಇಟ್ಕೊತೀನಿ. ಖಾಲಿ ಮಾಡವಳೆ ಎಲ್ಲೋದ್ಲೆ ಅವಳು? ಹೋಗೋಳೆ ಎಲ್ಲ ಹೋಗೋಳೆ ಗೈಸ್. ನಾನು ನೋಡ್ಕೊಂಡು ಕೂತಿದ್ದೀನಿ ನೋಡಿ ಬಾಕ್ಸು. ಕಲ್ಪನಾ, ಕಾಲೇಜ್ ಬಗ್ಗೆ ಇಲ್ಲಾಂದ್ರೆ ನನ್ನ ಬಗ್ಗೆ ಹೇಳು. ನಾವು ಯಾವಾಗ ಮೀಟ್ ಆಗಿದ್ದೇಳು? ಫಸ್ಟ್ ಡೇನೆ ನನಗೆ ಇವಳು ಫ್ರೆಂಡ್ ಆಗಿದ್ದು. ಫಸ್ಟ್ ಒಂದೇ ಬೆಂಚಲ್ಲಿ ಕುತ್ಕೊಂತಿದ್ವಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಹರಿಣಿ ಫ್ರೆಂಡ್ ಆದ್ಲು. ಆಮೇಲೆ ಹರಿಣಿ ಜೊತೆ ಹೋದ್ಲು ಇವಳು. ಆಮೇಲೆ ನಾನು ತುಷಾರ ಫ್ರೆಂಡ್ ಆದ್ಲು. ಹೆಂಗೆ ಅಂದ್ರೆ ಅವಳು ರೋಡ್ ಕ್ರಾಸ್ ಮಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಕ್ರಾಸ್ ಮಾಡಕ್ ಹೋಗಿ ಫ್ರೆಂಡ್ ಆಗ್ಬಿಟ್ಲಿ. ಆವಾಗಿಂದ ನಾವಿಬ್ರು ಜೊತೆ ಕುತ್ಕೊಂತಿದ್ವಿ. ಇವಳು ಹರಿಣಿ ಜೊತೆ ಕುತ್ಕೊಂತಿದ್ರು. ಕಿಡ್ನಿ ಟಚಿಂಗ್ ಸ್ಟೋರಿ. ಟಚಿಂಗ್ ಸ್ಟೋರಿ ಕೇಳೆ. ತೆಲುಗು ಬರುತ್ತೆ ಅಂದ್ಬಿಟ್ಟು ನಾನು ನವೀನ ಫ್ರೆಂಡ್. ತುಷಾರ ಮತ್ತೆ ಇವಳದು ಫ್ರೆಂಡ್ಶಿಪ್ ಹೆಂಗಾಯ್ತು ಅಂತ ಕೇಳು. ಹೆಂಗಾಯ್ತು ಹೇಳ. ಯಾಕೆ ಓಡಾಡ್ತಿದ್ಯಾ? ಬಾ ಹೇಳು, ಕೇಳೆ. ಹೋಯ್ ಕೇಳೋಳಿಗೆ ನಮ್ಮ ಕಾಲೇಜ್ ಬಗ್ಗೆ ಹೇಳು. ಏನೂ ಇಲ್ಲ ಕಾಲೇಜ್ ಬಗ್ಗೆ ನನಗೆ ಹೇಳೋ ಅಷ್ಟು. ಹಾಂ, ನನಗೆ ಹೇಳೋ ಅಷ್ಟು ಏನೂ ಇಲ್ಲ ಕಾಲೇಜ್ ಬಗ್ಗೆ. ಫಸ್ಟ್ ಸೆಮಿಂದ ಇದೆಯಾ 3 ಇಯರ್ಸು? ಏನೂ ಇಲ್ಲ, ಬರ್ತೀನಿ, ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಹೋಗ್ತೀನಿ, ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಅಂತ ಏನು ಮಾಡೇ ಇಲ್ಲ ನಾನು. ಯಾವತ್ತೂ ಬಂಕ್ ಹಾಕಿಲ್ಲ.
ಬಂಕ್ ಹಾಕಿದೀವಿ ಕ್ಯಾಂಟೀನಲ್ಲಿ ಕುತ್ಕೊಂಡಿದ್ದೀನಿ ಹಿಂದಿ ಸಂಸ್ಕೃತ್ ಅಂತ ಸಂಧ್ಯಾ ಹರಿಣಿ ಜೊತೆ ಕುತ್ಕೊಂಡಿದ್ದೀನಿ. ಗೈಸ್ ಫಸ್ಟ್ ಸೆಮ್ ಮತ್ತು ಫಸ್ಟ್ ಸೆಮ್ಮಿಂದ ತೊಗೊಂಡು 5th ಸೆಮ್ವರೆಗೂ ಹಿಂದಿ ಇತ್ತಲ್ವಾ? 4th ಸೆಮ್ ತನಕ ಇತ್ತು. 5th ಸೆಮ್ ಅಲ್ಲಿ ಇರಲಿಲ್ಲ. 5th ಸೆಮ್ ಅಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಇಲ್ಲ. ಫಸ್ಟ್ ಸೆಮ್ಮಿಂದ 4th ಸೆಮ್ವರೆಗೂ ನಮಗೆ ಲ್ಯಾಂಗ್ವೇಜ್ ಇತ್ತು. ನಾನು ಹಿಂದಿ ತೊಗೊಂಡಿದ್ದೆ, 7 ಕನ್ನಡ ತೊಗೊಂಡಿದ್ದು. ನಮಗೆ ಹಿಂದಿ ಇರ್ತಿರ್ಲಿಲ್ಲ ಲ್ಯಾಂಗ್ವೇಜು. ಆ್ಯಕ್ಚುಲಿ ಇವಳು ನಮ್ಮ ಜೊತೆ ಬರ್ತಿದ್ಲು, ಬಂಕಾಗಿ ನಮ್ಮ ಜೊತೆ ಕುತ್ಕೊಳ್ತಿದ್ಲು ಹಿಂದಿ ಸಂಸ್ಕೃತ್ ಅಂತ. ಗೈಸ್ ಹಂಗೆ ಬರ್ತಿದ್ಲು ಇವಳು. ಇನ್ನೇನು ಡೈಲಿ 6th ಸೆಮ್ ಆಗೋಗುತ್ತೆ. ಇನ್ನು ಸ್ವಲ್ಪ ಎಲ್ಲರೂ ಮರ್ತೋಗ್ತೀರಾ? ಎಲ್ಲೂ ಮರ್ತೋಗಲ್ಲ ನಾವು. ಮದುವೆಗೆ ಬರ್ತೀವಿ, ತಂದೆ ಮದುವೆ ಇನ್ನು 1 year ಅಲ್ಲಿ ಆಗೋಗುತ್ತೆ. ಅವಾಗ ಬರ್ತೀವಿ, ಎಲ್ಲರೂ ಸೇರ್ತೀವಿ ಅಲ್ಲಿ. ಫಸ್ಟ್ ಮದುವೆ ಫ್ರೆಂಡ್ಸ್ ಅಲ್ಲಿ ಅದೇ ನಾನೇ. ತಂದೆನೇ. ನೋಡಿ ಇವಾಗ ನಾವು ಕ್ಯಾಂಟೀನಿಗೆ ಹೋಗ್ತೀವಿ. ಕ್ಯಾಂಟೀನ್ಗೆ ಹೋಗಿಲ್ಲ ಅಂದರೆ ಮನಃಶಾಂತಿನೇ ಆಗಲ್ಲ. ನವ್ಯುಗಂತೆ ಬಿಸ್ಕೆಟ್ ತಿನ್ಬೇಕು ನವ್ಯುಗೆ. ಸ್ವೀಟ್ ತಿನ್ಬೇಕಲ್ಲ, ಸ್ವೀಟ್ ಪಾಯಸ ತಿನ್ನು. ಅದು ಹೇಗೆ ತಿಂತೀಯಾ? ನೋಡಿ ಗೈಸ್, ನಮಗೆ ನವ್ಯ ಕೊಡ್ಸವಳೆ. ನೋಡಿ ಗೈಸ್, ತಿಂದಾದ್ಮೇಲೆ ಇನ್ನೂ ತಿನ್ಬೇಕು ನಾವು ಕ್ಲಾಸಲ್ಲಿ ಕೂತ್ಕೊಂಡು. ಪಾಠ ಮಾಡ್ಬೇಕಾದ್ರೆ ನಾವು ತಿಂತಾ ಇರ್ತೀವಿ. ಕ್ಲಾಸ್ ಕೇಳ್ಕೊಂಡು ತಿನ್ನೋದು. ಮತ್ತೆ ಖಾಲಿ ಆದರೆ ಆಚೆ ಕಡೆ ಕಿಟಕಿ ಐತಲ್ಲ, ಅದು ನಮ್ಮ ಮುಂದೆನೇ, ಅಲ್ಲಿಂದನೇ ಎಸಿಯೋದು. ಈ ವ್ಲಾಗು ನಮ್ಮ ಫ್ಯಾಕಲ್ಟೀಸ್ ನೋಡಿದ್ರೆ ಅಷ್ಟೇ, ನಮ್ಮ ಕತೆ ಮುಗಿತಾಗ ಟೈಮ್ ಆದಮೇಲೆ ಹೋಗೋದು ನಾವು ಕ್ಲಾಸಿಗೆ. ಅಲ್ವೇ? ಇವಳಂತ ಬಿಡು ಫುಲ್ ಸಿನ್ಸಿಯರ್ ಸ್ಟೂಡೆಂಟ್. ನಮ್ಮ ಕಲ್ಪನಾ ಟೈಮ್ ಆಗಲ್ಲ, ಬೆಲ್ಲು ಹೊಡ್ದಿರಲ್ಲ, ಆಗಲೂ ಮುಂಚೆ ಕ್ಲಾಸಲ್ಲಿ ಇರ್ತಾಳೆ. ಗೈಸ್ ಮಿಸ್ಗಳು ತಿನ್ನಕ್ಕೆ ಹೋಗ್ತಾವ್ರೆ. ಯಾರ್ಯಾರು ಹೋಗ್ತಾವ್ರಂತೆ ಎಲ್ಲ ತಿನ್ಸ್ಬಿಟ್ಟಿವಿ ಇವರಿಗೆ. ಕ್ಲಾಸಿಗೆ ಹೋಗ್ತಿದ್ದೀವಿ. ಬೇಜಾರು ಹೋಗಲ್ವೇನೆ? ಬೇಜಾರು. ಯಾಕೆ ಇಷ್ಟು ನಮಗೆ ಟಾರ್ಚರ್ ಕೊಡ್ತಾರೋ? ಇರೋದೊಂದು ಸೆಮ್ಮು ಫ್ರೀಯಾಗಿ ಬಿಟ್ಟರೆ ಸಾಕು. 5th ಸೆಮ್ಮಲ್ಲಿ ಮಾಡಂಗೆ ಮಾಡಬಾರ್ದು. ನೋಡಿ ಗೈಸ್, ಇಲ್ಲಿ ಕ್ಲಾಸ್ ಕೇಳಿ ಅಂದರೆ ವಿಡಿಯೋ ಕಾಲ್ ಮಾಡೋಳೆ. ನೋಡಿ ಗೈಸ್, ಅವತಾರ ಇವಳ್ದು. ನೋಡಿ ಗೈಸ್, ಯಪ್ಪ, ಒಂದು ಕಡೆ ಪ್ರೋಗ್ರಾಮ್ ಅಂತೆ, ಒಂದು ಕಡೆ ಸಾಂಗ್ ಅಂತೆ. तो गाइस, कॉलेज परिसर को भाई हमारे नानियों क्या कहो, बिकॉज हमारे घर में हमारे मम्मी पापा नहीं, कौन भी नहीं, बिल्डिंग में कौन भी नहीं, तो वो धूप में आको मेरा चेहरा पूरा लाल उड़ गया. धूप का तो नहीं होती वजह. फाइनली आ गई मैं घर को. तो आज का व्लॉग इतना चाहिए. थैंक्स फॉर वॉचिंग. पसंद आए तो लाइक शेयर कमेंट एंड सब्सक्राइब कर लो. एंड बाय, अल्लाह हाफिज़.